ಎಲ್ಲರ ಅಪೇಕ್ಷೆ ಇದೆ. ಒಂದು ಬಾರಿ ಮೋದಿಯವರು ಬೆಳಗಾವಿಗೆ ಬರಬೇಕು ಅಂತ ಅಪೇಕ್ಷೆ ಇದೆ. ಆ ದಿಕ್ಕಿನಲ್ಲೂ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅವ್ರು ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಒಟ್ಟಾರೆ ಈಗಾಗಲೇ ಚರ್ಚೆ ಆದ ರೀತಿ ನೋಡಿದ್ರೆ ನಮಗೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳಿಲ್ಲ. ಬೆಳಗಾವಿ ಚಿಕ್ಕೋಡಿ ಎರಡೂ ಕ್ಷೇತ್ರ ಬಹಳ ದೊಡ್ಡ ಅಂತರದಲ್ಲಿ ನಮ್ಮ ಅಭ್ಯರ್ಥಿಗಳಿಬ್ಬರು ಗೆಲ್ತಾರೆ. ಬಿಜೆಪಿಯಲ್ಲಿನ ಬಣ ರಾಜಕಾರಣ ಸರಿ ಆಯ್ತು ಸರ್? ಬಿಜೆಪಿಯಲ್ಲಿದ್ದಂಥ ಆಂತರಿಕ ಬಣ ಯಾವುದೂ ಗೊಂದಲ ಇಲ್ಲ. ಕಲ್ಪನೆ ನೀವು ಯಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಯಾವುದೇ ರೀತಿಯ ಒಡಕು ಮಾತು ಒಂದು ಶಬ್ದ ಯಾರೂ ಮಾತಾಡಿಲ್ಲ. ಎಲ್ಲರೂ ಒಟ್ಟಾಗಿದ್ದೇವೆ, ಒಂದಾಗಿ ಎಲೆಕ್ಷನ್ ಎದುರಿಸ್ತೇವೆ. ನಾನು 2 ದಿವಸ ಬೆಳಗಾವಿಗೆ ಸಮಯ ಕೊಟ್ಟು ಪ್ರತಿ ವಿಧಾನಸಭಾ ಕ್ಷೇತ್ರಗಳು ನಾನು ಸಹ ಬರ್ತೇನೆ, ನಮ್ಮೆಲ್ಲ ಮುಖಂಡರು ಸಹ ಬರ್ತಾರೆ. ಸಾಧ್ಯವಾದರೆ ಮೋದಿಜಿಯವ್ರನ್ನೂ ಸಹ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬೆಳಗಾವಿಗೆ ಈ ಚುನಾವಣೆ ಸಮಯದಲ್ಲಿ ಬರಬೇಕು. ಯಡಿಯೂರಪ್ಪನವರು ಅಂತೇಳಿ ಒಂದು ಸಂದೇಶ ಇದೆ. ಇಲ್ಲಿರುವಂತಹ ಸಮನ ಮಾಡಕ್ಕೆ ಬಂದಿದ್ರಿ ತಾವು ಅಂತೇಳಿ. ಅಲ್ಲಣ್ಣ, ನಮ್ಮ ಕಾರ್ಯಕರ್ತರ ಸಭೆ ಇದೆ ನಾಳೆ, ಅದಕ್ಕೋಸ್ಕರ ಬಂದಿರುವಂಥದ್ದು. ಅಸಮಾಧಾನ ಒಂದು ಗುರ್ಗಂಜಿಯಷ್ಟು ಇಲ್ಲ. ಎಲ್ಲರೂ ಒಟ್ಟಾಗಿದ್ದೇವೆ, ಒಂದಾಗಿದ್ದೇವೆ. ಹೊರಗಿನವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅನ್ನುವಂಥ ಯಾವುದೂ ಇಲ್ಲ, ಪ್ರಶ್ನೆನೇ ಇಲ್ಲ. ಹೊರಗಿನವರು ಒಳಗಿನವರು ಅಂತೇಳಿ ಎಲ್ಲರೂ ಸಹ ಜಗದೀಶ್ ಶೆಟ್ಟರನ್ನ ನಾವೇ ಕಾಂಗ್ರೆಸ್ಸಲ್ಲಿದ್ದವ್ರನ್ನ ಕರ್ಕೊಂಡು ಬಂದು, ನಿಮ್ಗೆ ಗೊತ್ತಿರ್ಬೋದು, ಅವ್ರಿಗೆ ಇನ್ನೂ 5 ವರ್ಷ 3 ತಿಂಗಳು ವಿಧಾನ ಪರಿಷತ್ತಿನ ಸ್ಥಾನ ಅವಕಾಶ ಇತ್ತು. ಅಂಥವ್ರನ್ನ ನಾವು ಒತ್ತಾಯ ಮಾಡಿ BJP ಕರ್ಕೊಂಡು ಬಂದು, ಅದಾದಮೇಲೆ ಇವತ್ತು ಲೋಕಸಭೆಗೆ ಅವ್ರು ನಿಂತಿದ್ದಾರೆ. 100ಕ್ಕೆ 100 ನಿಮ್ಮೆಲ್ಲರ ಸಹಕಾರ ಇದ್ದರೆ ಭಾಳ ದೊಡ್ಡ ಅಂತರದಲ್ಲಿ ಇಲ್ಲಿ ಜಗದೀಶ್ ಶೆಟ್ಟರು ಗೆಲ್ತಾರೆ, ಅಲ್ಲಿ ಚಿಕ್ಕೋಡಿಲೂ ನಮ್ಮ ಅಭ್ಯರ್ಥಿ ಗೆಲ್ತಾರೆ.